Good morning, dear students. Financial Management BCom 5th semester, Kuvempu University. Session number 24. The chapter name is Capital Structure. In this session, we are going to learn factors influencing capital structure. In the previous session, we have studied and understood the meaning and definition of capital structure. The capital structure is nothing but it's a combination of debt and equity in the financial structure of the company or the organization. ಅಂದರೆ ಯಾವುದೋ ಒಂದು ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು ಅಂದರೆ ಅದರ ಫಂಡಿಂಗ್ ಕ್ಯಾಶ್ ಫ್ಲೋನ ನಾವು ಡೆಟ್ ಮತ್ತು ಈಕ್ವಿಟಿಯ ಕಾಂಬಿನೇಷನ್ನೊಂದಿಗೆ ಮಾಡ್ತೀವಲ್ವಾ. ಸೊ ಕಂಪನಿಗೆ ಕ್ಯಾಪಿಟಲ್ನ ರಿಕ್ವೈರ್ಮೆಂಟ್ ಇರುತ್ತೆ, ಆ ಕ್ಯಾಪಿಟಲ್ನ ಡೆಟ್ ಮೂಲಕನೂ ತೊಗೋಬೋದು, ಈಕ್ವಿಟಿ ಮೂಲಕನೂ ತೊಗೋಬೋದು. ಸೊ ಪ್ರಾಪರ್ ಕಾಂಬಿನೇಷನ್ ಆಫ್ ದಿಸ್ ಡೆಟ್ ಆ್ಯಂಡ್ ಈಕ್ವಿಟಿ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಈ ಸೆಷನಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ಫ್ಲುಯೆನ್ಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಏನು ಈ ಡೆಟ್ ಮತ್ತು ಈಕ್ವಿಟಿನ ಡಿಸೈಡ್ ಮಾಡಬೇಕಲ್ವಾ, ಎಷ್ಟು ಕ್ಯಾಪಿಟಲ್ಲು ಡೆಟ್ನ ಮೂಲಕ ತಗೋಬೇಕು, ಎಷ್ಟು ಕ್ಯಾಪಿಟಲ್ನ ಈಕ್ವಿಟಿ ಮೂಲಕ ತಗೋಬೇಕು ಅಂತ. ಸೊ ಆ ಒಂದು ಡಿಸಿಷನ್ನಿಗೆ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಸೊ ನಂಬರ್ 1, ಫೈನಾನ್ಷಿಯಲ್ ಲಿವರೇಜ್ ಆರ್ ಟ್ರೇಡಿಂಗ್ ಆನ್ ಈಕ್ವಿಟಿ. This financial leverage topic will be covered in the further session, but in simple manner ಈ ಒಂದು ಪಾಯಿಂಟ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿ, ಈ ಫೈನಾನ್ಷಿಯಲ್ ಲಿವರೇಜ್ನ ನೀವು ತುಂಬ ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನ್ಗಳಲ್ಲಿ ಕಲಿತೀರ ಇದೇ ಚಾಪ್ಟರ್, ಕ್ಯಾಪಿಟಲ್ ಸ್ಟ್ರಕ್ಚರ್ ಚಾಪ್ಟ್ರಲ್ಲಿ. ಬಟ್ ಈ ಫೈನಾನ್ಷಿಯಲ್ ಲಿವರೇಜ್ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡಬೇಕಂದ್ರೆ ನೋಡೋಣ. ದ ವರ್ಡ್ ಈಕ್ವಿಟಿ ಡಿನೋಟ್ಸ್ ಓನರ್ಶಿಪ್ ಆಫ್ ದ ಕಂಪನಿ. So the capital structure includes both equity and debt, right? So the word equity denotes the ownership of the company. Trading on equity means taking advantage of equity share capital to borrowed funds on reasonable basis. ಈ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಈ ಡೆಟ್ ಕ್ಯಾಪಿಟಲ್ನ ಏನು ನಾವು ಬಾರೋ ಮಾಡ್ತೀವಿ ಅದರ ಬೇಸಿಸ್ನ ಅಡ್ವಾಂಟೇಜ್ ತೊಗೊಳತ್ತೆ. ಹೇಗೆ ತೊಗೊಳತ್ತೆ ಅಂದರೆ, ಯಾವುದಾದ್ರೂ ಒಂದು ಕಂಪನಿಗೆ ಪ್ರಾಫಿಟ್ ಬಂದರೆ, ಅತಿಯಾದ ಪ್ರಾಫಿಟ್, ಜಾಸ್ತಿ ಪ್ರಾಫಿಟ್ ಬರ್ತಿದೆ ಅಂತ ಅಂದ್ಕೊಳ್ಳೋಣ. ಜಾಸ್ತಿ ಪ್ರಾಫಿಟ್ ಬಂದವಾಗ ಏನಾಗುತ್ತೆ, ಮೊದಲನೇದಾಗಿ ನಾವು ಯಾರಿಗೆ ಪೇ ಮಾಡಬೇಕು ಇಂಟ್ರೆಸ್ಟ್ನ? ಡೆಟ್ ಕ್ಯಾಪಿಟಲ್ ಅವರಿಗೆ ನಾವು ಇಂಟ್ರೆಸ್ಟ್ನ ಪೇ ಮಾಡ್ತೀವಿ, ಆಮೇಲೆ ಟ್ಯಾಕ್ಸ್ ಕಟ್ತೀವಿ, ಆಮೇಲೆ ಪ್ರಿಫರೆನ್ಸ್ ಡಿವಿಡೆಂಟ್ ಅವರಿಗೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಕೊಡ್ತೀವಿ. ಓಕೆನಾ? ಉಳಿದಿರೋ ರೆಸಿಡಿಯಲ್ ಇನ್ಕಮ್, ಉಳಿದಿರೋ ಇನ್ಕಮ್ ಅಷ್ಟು ಪೂರ್ತಿ ಯಾರಿಗೆ ಹೋಗುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರಾಫಿಟ್ ಹೆಚ್ಚಾದಂಗೆನೂ EPS ಅಂತ ಏನು ಕರಿತೀವಿ ಅಂದರೆ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಂಟ್ರೆಸ್ಟ್ ರೇಟ್ ನಾನು ಏನು ಇವ್ರಿಗೆ ಕೊಡ್ತಿರ್ತೀವಲ್ವ, ಯಾರಿಗೆ? ಡೆಟ್ಟನ್ನು ನಮ್ಗೆ ಯಾರು ಕೊಟ್ಟಿರ್ತಾರೆ ಅಂದರೆ ಡಿಬೆಂಚರ್ ಹೋಲ್ಡರ್ಸ್ ಯಾರು ಇರ್ತಾರೆ, ಬಾಂಡ್ ಹೋಲ್ಡರ್ಸ್ ಯಾರು ಇರ್ತಾರೆ, ಅವರಿಗೆ ಕೊಡುವಂಥ ಇನ್ಕಮ್ಗಳಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಆಗಲ್ಲ. ಬಟ್ ಪ್ರಾಫಿಟ್ ಜಾಸ್ತಿ ಆದಂಗೆ ನಮ್ಮ ಶೇರ್ನ ವ್ಯಾಲ್ಯೂ ಕೂಡ ಏನು ಮಾರ್ಕೆಟಲ್ಲಿ ಶೇರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಶೇರಿನ ಡಿವಿಡೆಂಟ್ ಅಂದರೆ ಅರ್ನಿಂಗ್ ಪರ್ ಶೇರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರಿತೀವಿ. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಾಮಿಸ್ ದ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಆ್ಯಂಡ್ ದ ರೇಟ್ ಆಫ್ ಡಿವಿಡೆಂಟ್ ಆನ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಆರ್ ಲೋವರ್ ದೆನ್ ದ ಜನರಲ್ ರೇಟ್ ಆಫ್ ಕಂಪನೀಸ್ ಅರ್ನಿಂಗ್ಸ್. ಕಂಪನಿಯ ಅರ್ನಿಂಗ್ಸಲ್ಲಿ ನಾವು ಈ ಏನು ಡಿಬೆಂಚರ್ ಹೋಲ್ಡರ್ಸಿಗೆ ಅಥವಾ ಬಾರೋಡ್ ಕ್ಯಾಪಿಟಲ್ ಅಂತ ಏನು ಕರಿತೀವಿ, ಇವ್ರಿಗೆ ಕೊಡುವಂತಹ ಡಿವಿಡೆಂಟ್ ಏನಿರುತ್ತೆ, ಇವ್ರಿಗೆ ಕೊಡೋಂಥ ಇಂಟ್ರೆಸ್ಟು ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಥವಾ ಪ್ರಿಫರೆನ್ಸ್ ಕ್ಯಾಪಿಟಲ್ ಅವರಿಗೆ ಕೊಡೋಂತಹ ಡಿವಿಡೆಂಟು ಕಂಪನಿಯ ಅರ್ನಿಂಗ್ ರೇಟ್ ಏನಿದೆ ಅದಕ್ಕಿಂತ ಯಾವಾಗಲೂ ಕಡಿಮೆ ಇರುತ್ತೆ. ಯಾವಾಗ ಈ ಡೆಟ್ ಕ್ಯಾಪಿಟಲ್ ಅಥವಾ ಫಿಕ್ಸ್ಡ್ ರಿಟರ್ನ್ನ ವಾಪಸ್ ಕೊಡಬೇಕಾದಂತಹ ಕ್ಯಾಪಿಟಲ್ ಏನಿರುತ್ತೋ ಅವುಗಳ ಅರ್ನಿಂಗ್ಸು ಕಂಪನಿಯ ಜನರಲ್ ರೇಟ್ ಆಫ್ ಅರ್ನಿಂಗ್ಸ್ಗಿಂತ ಕಡಿಮೆ ಇರುತ್ತೆ. The equity shareholders will get advantage in the form of additional profit. If there is more profit, there is more dividend to equity shareholders. Thus, by adopting a judicious mix of long-term loans, debentures or bonds, and preference shares with equity shares, return on equity shares can be maximized.
ಅಲ್ವಾ? ಸೊ ಹಾಗಾಗಿ ಒಂದು ಪ್ರಾಪರ್ ಕಾಂಬಿನೇಷನ್ ಲಾಂಗ್ ಟರ್ಮ್ ಲೋನ್ ಅಥವಾ ಡಿಬೆಂಚರ್ ಅಂತ ಏನು ಕರಿತೀವಿ, ಅವರು ಪ್ರಿಫರೆನ್ಸ್ ಶೇರು ಅವರು ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಉಳಿದಿರೋಂಥ ಅವರಿಗೆ ಯಾಕಂತ ಹೇಳಿದ್ರೆ ಅವ್ರಿಗೆ ಯಾವಾಗಲೂ ಇಂಟ್ರೆಸ್ಟ್ನ ನಾವು ಫಿಕ್ಸ್ಡ್ ರೇಟಲ್ಲಿ ಕೊಡ್ತೀವಿ. ಎಷ್ಟೇ ಪ್ರಾಫಿಟ್ ಆದರೂ ಅವರ ಇಂಟ್ರೆಸ್ಟ್ ರೇಟಲ್ಲಿ ಏನಾಗಲ್ಲ, ಚೇಂಜಸ್ ಆಗಲ್ಲ. ಹಾಗಾಗಿ ಸೊ ಅವರ ಆ ಕಾಂಬಿನೇಷನ್ ಅವ್ರು ಇರೋದ್ರಿಂದ ನಿಮ್ಗೇನಾಗುತ್ತೆ, ಫಿಕ್ಸ್ಡ್ ಅಮೌಂಟ್ ಮಾತ್ರ ಅವರಿಗೆ ಹೋಗುತ್ತೆ. ಅಕಸ್ಮಾತ್ ಬರೋದನ್ನೆಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬರೀ ಈಕ್ವಿಟಿನೇ ಇತ್ತು ಅಂತ ಅಂದರೆ ಏನಾಗುತ್ತೆ, ಮತ್ತೆ ಪ್ರಾಫಿಟ್ ಎಲ್ಲ ಹೋಗ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಈ ಡೆಟ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಫಿಕ್ಸ್ಡ್ ರೇಟ್ ಆಫ್ ರಿಟರ್ನನ್ನು ನೀವು ಪೇ ಮಾಡಬೇಕಾಗತ್ತೋ ಅವುಗಳ ಅಡ್ವಾಂಟೇಜು ಯಾರಿಗೆ ಸಿಗುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅವ್ರಿಗೆ ಸಿಗುತ್ತೆ. ಯಾಕಂದರೆ ಅವರಿಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ತೀವಿ, ಇಲ್ಲಿ ಪ್ರಾಫಿಟ್ ಇನ್ನೂ ಜಾಸ್ತಿ ಉಳ್ಕೊಂಡಾಗ ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡ್ತೀವಿ. ಹಾಗಾಗಿ ಈ ಫೈನಾನ್ಷಿಯಲ್ ಲಿವರೇಜ್ ಅಥವಾ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಏನು ಕರಿತೀವಿ, ದಟ್ ಮೀನ್ಸ್ ಗೆಟಿಂಗ್ ದ ಅಡ್ವಾಂಟೇಜ್ ಆಫ್ ಡೆಟ್ ಕ್ಯಾಪಿಟಲ್ ಬೈ ದ ಈಕ್ವಿಟಿ ಕ್ಯಾಪಿಟಲ್. ಡೆಟ್ ಕ್ಯಾಪಿಟಲ್ನ ಅಡ್ವಾಂಟೇಜ್ನ ಈಕ್ವಿಟಿ ಕ್ಯಾಪಿಟಲ್ ಅವ್ರನ್ನ ತಗೊಳ್ಳೋದನ್ನೇ ನಾವೇನಂತ ಕರಿತೀವಿ, ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರಿತೀವಿ. ಸೊ ಈ ಟ್ರೇಡಿಂಗ್ ಆನ್ ಈಕ್ವಿಟಿ ಅಥವಾ ಫೈನಾನ್ಷಿಯಲ್ ಲಿವರೇಜು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಏನು ಮಾಡುತ್ತೆ, ಪರಿಣಾಮ ಬೀರುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅಂದರೆ ಡೆಟ್ ಕ್ಯಾಪಿಟಲ್ ಇರಬೇಕು, ಇದ್ದರೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೂ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ ಅಲ್ವಾ? ಹಾಗಾಗಿ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸೈಡ್ ಮಾಡಬೇಕಾದ್ರೆ ಟ್ರೇಡಿಂಗ್ ಆನ್ ಈಕ್ವಿಟಿ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಸೆಕೆಂಡ್ ಒನ್, expected cash flows. So debentures and preference shares are often redeemable. They have the maturity period. ಯಾವಾಗಲೂ ಡಿಬೆಂಚರ್ಸು ಮತ್ತು ಪ್ರಿಫರೆನ್ಸ್ ಶೇರ್ಸಿಗೆ ಏನಿರುತ್ತೆ, ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ. ಸೊ ದೇ ಆರ್ ಟು ಬಿ ಪೇಡ್ ಬ್ಯಾಕ್ ಆಫ್ಟರ್ ದೇರ್ ಮೆಚುರಿಟಿ. ಅವ್ರಿಗೇನು ಮಾಡಬೇಕಾಗತ್ತೆ, ನಾವು ಮ್ಯಾಚುರಿಟಿ ಆಗ್ತಿದ್ದಂಗೆ ಅವರಿಗೆ ದುಡ್ಡು ಕೊಡಬೇಕಾಗತ್ತೆ. ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋಸ್ ಓವರ್ ದ ಇಯರ್ಸ್ ಮಸ್ಟ್ ಬಿ sufficient to meet the interest liability on debentures every year and also return the maturity amount at the end of the term of debentures. We have to pay them the interest as well as the maturity value after getting the maturity. ನಾವು ಯಾವಾಗಲೂ ಏನು ಮಾಡಬೇಕಾಗತ್ತೆ, ಡಿಬೆಂಚರ್ ಹೋಲ್ಡರ್ಸಿಗೆ ಅಥವಾ ಡೆಟ್ ಹೋಲ್ಡರ್ಸಿಗೆ ಏನು ಮಾಡಬೇಕಾಗತ್ತೆ, ಅವರಿಗೆ ಇಂಟ್ರೆಸ್ಟ್ನು ಕರೆಕ್ಟಾಗಿ ಪೇ ಮಾಡಬೇಕಾಗತ್ತೆ. ಈ ವರ್ಷ ನಿಮ್ಮ ಕ್ಯಾಶ್ ಫ್ಲೋಸ್ ಎಷ್ಟಾರು ಇರಲಿ, ನಿಮ್ಮ ಪ್ರಾಫಿಟಾರು ಇರಲಿ ಲಾಸಾರು ಇರಲಿ, ಅವರಿಗೆ ಡಿಬೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಜೊತೆಗೆ 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಏನಾದ್ರು ಅವುಗಳು ಮ್ಯಾಚ್ಯೂರ್ ಆಯಿತು ಅಂದರೆ ಮ್ಯಾಚ್ಯೂರ್ ಆಗ್ತಿದ್ದಂಗೆ ಅವರು ಇನ್ವೆಸ್ಟ್ ಮಾಡಿರೋಂಥ ಅಮೌಂಟ್ನ ಅವ್ರಿಗೆ ಏನು ಮಾಡಬೇಕಾಗತ್ತೆ, ನಾವು ವಾಪಸ್ ಕೊಡಬೇಕಾಗತ್ತೆ. ಹಾಗಾಗಿ ಯಾವ ಕಂಪ್ನಿಗಳು, those companies which are likely to have irregular cash flows in future, they have to adopt ಈಕ್ವಿಟಿ ಕ್ಯಾಪಿಟಲ್ ಫಾರ್ ದರ್ ಫಂಡಿಂಗ್. ಅವ್ರು ಜಾಸ್ತಿ ಯಾವುದನ್ನ ಡಿಪೆಂಡ್ ಆಗಬೇಕಾಗತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ನ. ಡಿಬೆಂಚರ್ ಯಾಕೆ ಡೇಂಜರ್ ಆಗುತ್ತೆ ಅವರಿಗೆ ಅಂದರೆ, ಕ್ಯಾಶ್ ಫ್ಲೋ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ, ಅವ್ರಿಗೆ ಲಾಭ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನು ಪೇ ಮಾಡೋದಕ್ಕಾಗಲ್ಲ, ಇಂಟ್ರೆಸ್ಟ್ನೂ ಪೇ ಮಾಡೋದಕ್ಕಾಗಲ್ಲ, ಮ್ಯಾಚುರಿಟಿ ಆದವಾಗ ಅಮೌಂಟ್ನೂ ಕೂಡ ಪೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಈಕ್ವಿಟಿನ ಜಾಸ್ತಿ ಯೂಸ್ ಮಾಡೋದು ಬೆಟರ್ ಆಪ್ಷನ್. ಹಾಗಾಗಿ ಕ್ಯಾಶ್ ಫ್ಲೋ ಕೂಡ ಏನು ಮಾಡುತ್ತೆ ಅಂತ ಆಯಿತು, ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆಯಿತು. ಸೊ ನೆಕ್ಸ್ಟು, ಸ್ಟೆಬಿಲಿಟಿ ಆಫ್ ಸೇಲ್ಸ್. ಸ್ಟೆಬಿಲಿಟಿ ಆಫ್ ಸೇಲ್ಸ್ ಆರ್ ಟರ್ನ್ ಓವರ್ ಎನ್ಹ್ಯಾನ್ಸಸ್ ದ ಕಂಪನೀಸ್ ಎಬಿಲಿಟಿ ಟು ಪೇ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೇಲ್ಸ್ ಆದರೆ ತಾನೇ ಪ್ರಾಫಿಟ್ ಬರೋದು ಕಂಪನಿಗೆ ಅಲ್ವಾ? ಸೇಲ್ಸು ಅಥವಾ ಟರ್ನ್ ಓವರ್ ಅಂತ ಏನು ಕರಿತೀವಿ, ಅದಾದರೆ ಮಾತ್ರ ದಿ ಕ್ಯಾನ್ ಏಬಲ್ ಟು ಪೇ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಅದು ಲಾಭ ಬಂದರೆ ಮಾತ್ರ ಅವ್ರಿಗೇನು ಸಿಗುತ್ತೆ, ಇಂಟ್ರೆಸ್ಟ್ನ ಪೇ ಮಾಡೋಂಥ ಶಕ್ತಿ ಇರುತ್ತೆ ಕಂಪ್ನಿಗೆ. ಇಫ್ ಸೇಲ್ಸ್ ಆರ್ ರೈಸಿಂಗ್, ದ ಕಂಪನಿ ಕ್ಯಾನ್ ಯೂಸ್ ಮೋರ್ ಆಫ್ ಡೆಟ್ ಕ್ಯಾಪಿಟಲ್. ಕಂಪನಿ ಏನಾದ್ರು ಒಳ್ಳೆ ಸೇಲ್ ಆಗ್ತಿದೆ ಅವರ ವಸ್ತುಗಳು, ಅವ್ರ ಪ್ರಾಡಕ್ಟ್ಗಳು ಅಂತ ಹೇಳಿದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತಲ್ವಾ. ಸೊ ದಿ ಕ್ಯಾನ್ ಯೂಸ್ ಮೋರ್ ಆಫ್ ಡೆಟ್ ಕ್ಯಾಪಿಟಲ್. ಆಗ ಅವರು ಜಾಸ್ತಿ ಡಿಬೆಂಚರ್ನೇ ಏನು ಮಾಡ್ಬೋದು, ಇಶ್ಯೂ ಮಾಡ್ಬೋದು. ಓಕೆನಾ? ಯಾಕಂತ ಹೇಳಿದ್ರೆ ಇಂಟ್ರೆಸ್ಟ್ ಇಷ್ಟೇ ಪೇ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಅದಕ್ಕಿಂತ ಜಾಸ್ತಿನೇ ನೀವು ಲಾಭ ಮಾಡ್ತಿದ್ದವಾಗ ಏನು ಮಾಡ್ತಾ ಇರ್ತೀರಾ, ಡೆಟ್ ಕ್ಯಾಪಿಟಲ್ನ ನೀವು ಜಾಸ್ತಿ ಉಪಯೋಗಿಸ್ಬೋದು ನಿಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ. ಬಟ್ ಇಫ್ ಸೇಲ್ಸ್ ಆರ್ ಅನ್ಸ್ಟೇಬಲ್ ಆರ್ ಡಿಕ್ಲೈನಿಂಗ್, ಸೇಲ್ಸ್ ಏನಾದರೂ ತುಂಬ ಕಡಿಮೆ ಆಯಿತು ಅಂತ ಅನ್ಕೊಳ್ಳೋಣ, ಪ್ರಾಫಿಟ್ ಕಡಿಮೆ ಆಗ್ತಿದೆ, ಅವಾಗ ಏನು ಮಾಡಬೇಕು, ಇಟ್ ವುಡ್ ನಾಟ್ ಬಿ ಅಡ್ವೈಸಬಲ್ ಟು ಎಂಪ್ಲಾಯಿ ಅಡಿಷ್ನಲ್ ಡೆಟ್ ಕ್ಯಾಪಿಟಲ್. ಡೆಟ್ ಕ್ಯಾಪಿಟಲ್ನ ಆವಾಗ ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು. ಈಕ್ವಿಟಿ ಕ್ಯಾಪಿಟಲ್ನ ನಾವು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಜಾಸ್ತಿ ಮಾಡ್ಕೊಳ್ಳೋದು ಬೆಟ್ರು. ಸೊ ಸೇಲ್ಸ್ ಆಯಿತು ಅಂದರೆ ಪ್ರಾಫಿಟ್ ಆಗುತ್ತೆ, ಪ್ರಾಫಿಟ್ ಆದರೆ ನೀವು ಇಂಟ್ರೆಸ್ಟ್ನ ಈಸಿಯಾಗಿ ಪೇ ಮಾಡ್ಬೋದು. ಲಾಸ್ ಆಯಿತು ಅಂದರೆ ಇಂಟ್ರೆಸ್ಟ್ನ ಡಿಬೆಂಚರ್ ಹೋಲ್ಡರ್ಸಿಗೆ, ಯಾಕಂತ ಹೇಳಿದ್ರೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಡಿಬೆಂಚರ್ ಹೋಲ್ಡರಿಗೆ ಏನು ಮಾಡಬೇಕಾಗತ್ತೆ, ನೀವು ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ರಿಸ್ಕಿ. ಹಾಗಾಗಿ ಸ್ಟೆಬಿಲಿಟಿ ಆಫ್ ಸೇಲ್ಸ್ ಕೂಡ ಯಾವುದ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ. ಅಂದರೆ
ಎಷ್ಟು ಪ್ರಮಾಣದಲ್ಲಿ ಡೆಟ್ ಕ್ಯಾಪಿಟಲ್ ತಗೋಬೇಕು, ಎಷ್ಟು ಪ್ರಮಾಣದಲ್ಲಿ ಈಕ್ವಿಟಿ ಕ್ಯಾಪಿಟಲ್ ತಗೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್, ಕಂಟ್ರೋಲ್ ಓವರ್ ದ ಕಂಪನಿ. ವಿ ಆಲ್ ನೋ ದ್ಯಾಟ್, ನಿಮ್ಗೆ ಆಲ್ರೆಡಿ ನೀವು ಬೇಸಿಕ್ನೆಲ್ಲ ತಿಳ್ಕೊಂಡಿರ್ತೀರ. ಈ ಶೇರ್ಸು ಡಿಬೆಂಚರ್ಸ್ ಅಂದರೆ ಏನು ಅಂತ ಪಿ ಯು ಸಿಯಿಂದನೂ ಇರುತ್ತಿದ್ದು ನಿಮ್ಗೆ ಗೊತ್ತಿದೆ. ಡಿಬೆಂಚರ್ ಹೋಲ್ಡರ್ಸಿಗೆ ಅಥವಾ ಡೆಟ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರಿಗೆ ಕಂಪನಿಯ ಓನರ್ಶಿಪ್ ಮೇಲೆ ಯಾವುದೇ ರೀತಿಯ ಹಕ್ಕು ಇರಲ್ಲ. ಅವ್ರು ಯಾರೂ ಕೂಡ ಕಂಪನಿಯ ಅಫೇರ್ಸ್ಗಳನ್ನು ಏನು ಮಾಡೋದಕ್ಕಾಗಲ್ಲ, ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಬಿಕಾಸ್ ದ ಕಂಪನಿ ಈಸ್ ಕಂಟ್ರೋಲ್ಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್, ದೋಸ್ ಹೂ ಆರ್ ಎಲೆಕ್ಟೆಡ್ ಬೈ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಕಂಪನಿಯ ಕಂಪ್ಲೀಟ್ ಅಫೇರ್ಸ್ನ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಸೆಲೆಕ್ಟ್ ಮಾಡೋರು ಯಾರು, ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ, ಅಥವಾ ಎಲೆಕ್ಟ್ ಮಾಡೋರು ಯಾರು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಲೆಕ್ಟ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಇಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಆಫ್ ಎ ಕಂಪನಿ ವಿಶ್ ಟು ರಿಟೈನ್ ಕಂಟ್ರೋಲ್ ಓವರ್ ದ ಕಂಪನಿ ಇನ್ ದರ್ ಹ್ಯಾಂಡ್ಸ್, ದೇ ಮೆ ನಾಟ್ ಅಲೌ ಟು ಇಶ್ಯೂ ಫರ್ದರ್ ಈಕ್ವಿಟಿ ಶೇರ್ಸ್. ಆ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಇರ್ತಾರೋ ಅವ್ರೇನಾದರೂ ಬೇರೆಯವ್ರ ಕೈಗೆ ಹೋಗಬಾರ್ದು ಕಂಟ್ರೋಲ್ ಅಂತ ಅನ್ನಿಸ್ತು ಅಂದರೆ ಅವರಿಗೆ, ದೇ ಮೆ ನಾಟ್ ಇಶ್ಯೂ ಫರ್ದರ್ ಈಕ್ವಿಟಿ ಕ್ಯಾಪಿಟಲ್. ನೆಕ್ಸ್ಟ್ ಅವರು ಈಕ್ವಿಟಿ ಕ್ಯಾಪಿಟಲ್ನ ಇಶ್ಯೂ ಮಾಡದೇ ಇರ್ಬೋದು. ಈಗ ನಾವಿರೋಷ್ಟು ಜನನೇ ಸಾಕು, ಇನ್ನೇನೇ ಕಂಪನಿಗೆ ಫಂಡಿಂಗ್ ಬೇಕು ಅಂದ್ರೂ ಡಿಬೆಂಚರ್ನ ಜಾಸ್ತಿ ಅವರು ಏನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಆವಾಗ ಈಕ್ವಿಟಿ ಶೇರ್ನ ಪ್ರಮಾಣ ಏನಾಗುತ್ತೆ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಕಮ್ಮಿ ಆಗುತ್ತೆ, ಡಿಬೆಂಚರು ಜಾಸ್ತಿ ಆಗುತ್ತೆ. ಓಕೆನಾ? ಯಾಕಂತ ಹೇಳಿದ್ರೆ ಅವರಿಗೆ ಕಂಪನಿಯ ಕಂಟ್ರೋಲು ಕೈ ತಪ್ಪು ಹೋಗಬಾರ್ದು ಅಂತ ಯೋಚನೆ ಮಾಡಿದ್ರೆ. ಹಾಗಾಗಿ ಕಂಟ್ರೋಲ್ ಓವರ್ ದ ಕಂಪನಿ ಕೂಡ ಏನು ಮಾಡುತ್ತೆ, ಇನ್ಫ್ಲುಯೆನ್ಸಸ್ ಆನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಓಕೆನಾ? ನೆಕ್ಸ್ಟು, ಫ್ಲೆಕ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟ್ರಕ್ಚರ್. ಫ್ಲೆಕ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟ್ರಕ್ಚರ್. A good financial structure should be flexible enough to have scope for expansion or contraction of capitalization whenever the need arises. ಯಾವಾಗಲೂ ಒಂದು ಗುಡ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಯಾವಾಗಲೂ ಏನಿರಬೇಕು ಅಂದರೆ ಫ್ಲೆಕ್ಸಿಬಲ್ ಆಗಿರಬೇಕು. ಫ್ಲೆಕ್ಸಿಬಲ್ ಅಂದ್ರೇನು, ನಮ್ಗೆ ಇಷ್ಟ ಬಂದವಾಗ ಅಂದ್ರೇನು, ಯಾವಾಗ ಒಂದು ನೀಡ್ ಅರೈಸ್ ಆಗುತ್ತೆ ಕಂಪನಿಯ ಪರಿಸ್ಥಿತಿಗೆ ತಕ್ಕಂಗೆ ಅದನ್ನು ಏನು ಮಾಡೋದಕ್ಕಾಗಬೇಕು, ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಆಗಬೇಕು, ಕಾಂಟ್ರಾಕ್ಟ್ಸ್ ಮಾಡೋದು ಆಗಬೇಕು. ಅಂದ್ರೇನು, ಆ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಜಾಸ್ತಿ ಮಾಡೋದಕ್ಕೂ ಆಗಬೇಕು, ಕಮ್ಮಿ ಮಾಡೋದಕ್ಕೂ ಆಗಬೇಕು ಅವಶ್ಯಕತೆ ಬಿದ್ದಲ್ಲಿ ಅಲ್ವಾ. ಸೊ ಇನ್ ಆರ್ಡರ್ ಟು ಬ್ರಿಂಗ್ ಫ್ಲೆಕ್ಸಿಬಿಲಿಟಿ, ದೋಸ್ ಸೆಕ್ಯೂರಿಟೀಸ್ ಶುಡ್ ಬಿ ಇಶ್ಯೂಡ್ ವಿಚ್ ಕ್ಯಾನ್ ಬಿ ಪೇಯ್ಡ್ ಆಫ್ ಆಫ್ಟರ್ ಎ ನಂಬರ್ ಆಫ್ ಇಯರ್ಸ್. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ, ಇನ್ನು ಫ್ಲೆಕ್ಸಿಬಿಲಿಟಿ ತರಬೇಕು ಅಂದರೆ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಫ್ಲೆಕ್ಸಿಬಿಲಿಟಿ ಆಪೋಸಿಟ್ ವರ್ಡ್ ಏನೋ ರಿಜಿಡ್, ಏನು ಚೇಂಜ್ ಮಾಡೋಕ್ಕಾಗಲ್ಲ, ಈಗ ಏನಿದೆಯೋ ಅದೇ. ಬಟ್ ಯಾವಾಗಲೂ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿರಬೇಕು ಅಂದರೆ ಇಟ್ ಶುಡ್ ಬಿ ಫ್ಲೆಕ್ಸಿಬಲ್. ನಮಗೆ ಬೇಕಾದ ಹಾಗೆ ಅದನ್ನು ನಮ್ಮ ಪರಿಸ್ಥಿತಿಗೆ ತಕ್ಕಂಗೆ, ಕಂಪನಿ ಆಗುಹೋಗುಗಳಿಗೆ ತಕ್ಕಂಗೆ ಏನು ಮಾಡಬೇಕು, ಫ್ಲೆಕ್ಸಿಬಲ್ ಮಾಡ್ಕೋಬೇಕು. ಫ್ಲೆಕ್ಸಿಬಲ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಯಾವ ಸೆಕ್ಯೂರಿಟಿಗಳನ್ನ ನಾವು ಇಶ್ಯೂ ಮಾಡಬೇಕು ಅಂದರೆ ವಿಚ್ ಕ್ಯಾನ್ ಬಿ ಪೇಯ್ಡ್ ಆಫ್, ಯಾವಾಗ ಆಗುತ್ತೋ ಆಗ ಅದನ್ನು ವಾಪಸ್ ಪೇ ಮಾಡೋದಕ್ಕಾಗಬೇಕು. ಕಂಪ್ನಿಗೆ ಬೇಡಪ್ಪ, ಇಷ್ಟು ನಮಗೆ ಬೇಡ, ಈಗ ಓವರ್ ಕ್ಯಾಪಿಟಲೈಸೇಷನ್ ಆಗ್ಬಿಟ್ಟಿದೆ, ಹಾಗಾಗಿ ಇದಿಷ್ಟನ್ನು ವಾಪಸ್ ಕೊಟ್ಬಿಡ್ತೀನಿ ನಾನು ಅನ್ನೋದನ್ನು ಕೊಡೋದಕ್ಕೆ ಬರಬೇಕು. ಗೊತ್ತಾಯ್ತಾ? ಸೊ ಈಕ್ವಿಟಿ ಶೇರ್ ಯಾವತ್ತೂ ನಾವು ವಾಪಸ್ ಕೊಡೋಕ್ಕೆ ಬರಲ್ಲ. ಸೊ ಈಕ್ವಿಟಿ ಶೇರ್ಸ್ ಕ್ಯಾನ್ ನಾಟ್ ಬಿ ಪೇಯ್ಡ್ ಆಫ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ಎ ಕಂಪನಿ. ಇಡೀ ಜೀವಮಾನದಲ್ಲೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ದುಡ್ಡನ್ನು ನಾವು ಅವರ ಕ್ಯಾಪಿಟಲ್ನ ನಮಗೆ ಬೇಡ ಅಂತ ವಾಪಸ್ ಕೊಡೋಕ್ಕೆ ಬರಲ್ಲ. ಬಟ್ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ರಿಡಿಮೇಬಲ್ ಡಿಬೆಂಚರ್ಸ್ ಕ್ಯಾನ್ ಬಿ ಪೇಯ್ಡ್ ಆಫ್. ಯಾವಾಗಲೂ ಈ ಪ್ರಿಫರೆನ್ಸ್ ಶೇರು ಡಿಬೆಂಚರ್ ಹೋಲ್ಡರ್ಸ್ ಎಲ್ಲ ಏನು ಅಂದರೆ ಅವಕ್ಕೆ ಮ್ಯಾಚುರಿಟಿ ಪೀರಿಯಡು ಇರುತ್ತೆ. ಹಾಗಾಗಿ ಕಂಪನಿಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗ ಏನು ಮಾಡ್ಬೋದು, ಅದನ್ನು ಜನರಿಗೆ ಬೇಡಪ್ಪ, ಇಷ್ಟು ಕ್ಯಾಪಿಟಲ್ ಜಾಸ್ತಿ ಆಗಿದೆ, ನಮಗೆ ಇದನ್ನು ವಾಪಸ್ ತೊಗೊಳ್ಳಿ, ಸುಮ್ಮನೆ ನಮ್ಗೆ ಇಂಟ್ರೆಸ್ಟ್ ಕಟ್ಟೋದಕ್ಕಾಗಲ್ಲ ಅಂತ ಏನು ಮಾಡ್ಬೋದು, ವಾಪಸ್ ಕೊಡ್ಬೋದು. ಗೊತ್ತಾಯ್ತಾ? ಹಾಗಾಗಿ ಫ್ಲೆಕ್ಸಿಬಿಲಿಟಿ ಬೇಕು ಅಂದರೆ ನಾವು ಈ ರೀತಿಯ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಮತ್ತು ಡಿಬೆಂಚರ್ಸ್ನ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಜಾಸ್ತಿ ಮಾಡ್ಕೋಬೇಕು, ಈಕ್ವಿಟಿ ಶೇರ್ನ ಕಮ್ಮಿ ಮಾಡ್ಕೋಬೇಕು. ಹಾಗಾಗಿ ಫ್ಲೆಕ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಲ್ಸೋ ಇನ್ಫ್ಲುಯೆನ್ಸಸ್ ಆನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಓಕೆನಾ? ನೆಕ್ಸ್ಟ್ ಒನ್, ಕಾಸ್ಟ್ ಆಫ್ ಫ್ಲೋಟಿಂಗ್ ದ ಕ್ಯಾಪಿಟಲ್. Cost of floating the capital. So cost of raising finance by tapping various sources of finance should be estimated carefully to decide which of the alternativity is the cheapest way of getting the capital from the general public. ಯಾವಾಗಲೂ ಹೇಗೆ ಅಂದರೆ, ನಮ್ಮ ಫಂಡನ್ನು ನಾವು ರೈಸ್ ಮಾಡೋದಕ್ಕೆ ಯಾವ ಕ್ಯಾಪಿಟಲ್ನ ನಾವು ತಗೊಂಡ್ರೆ ನಮಗೆ ಚೀಪೆಸ್ಟ್ ವೇಯಲ್ಲಿ ಸಿಗತ್ತೆ, ಯಾವುದು ಕಾಸ್ಟ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಪ್ರಿವೇಲಿಂಗ್ ರೇಟ್ ಆಫ್ ಇಂಟ್ರೆಸ್ಟ್, ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಬೈ ದ ಪ್ರೊಸ್ಪೆಕ್ಟಿವ್ ಇನ್ವೆಸ್ಟರ್ಸ್,
ಇನ್ವೆಸ್ಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆರ್ ದ ವೇರಿಯಸ್ ಫ್ಯಾಕ್ಟರ್ ವಿಚ್ ಎಫೆಕ್ಟ್ ದ ಕಾಸ್ಟ್ ಆಫ್ ಫೈನಾನ್ಸಿಂಗ್. ನಾವು ತಗೊಳ್ತಿರೋಂತಹ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಜನರಿಂದ, ಅದನ್ನು ನಾವು ಡಿಸೈಡ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಬಡ್ಡಿ ಎಷ್ಟು ಕೊಡಬೇಕಾಗತ್ತೆ. ನಾವು ಈಗ ಅಕಸ್ಮಾತ್ ಡಿಬೆಂಚರ್ ತೊಗೊಳ್ತೀರಾ, ಪ್ರಿಫರೆನ್ಸ್ ಶೇರ್ ತೊಗೊತೀರಾ ಅಂದ್ರೇನು ಫಿಕ್ಸ್ಡ್ ಅಮೌಂಟ್ ಅವ್ರಿಗೆ ನಾವು ಪೇ ಮಾಡಬೇಕಾಗತ್ತೆ. ಸೊ ಎಷ್ಟು ಖರ್ಚಾಗುತ್ತೆ ನೋಡ್ಕೋಬೇಕು, ಓಕೆನಾ. ಆಮೇಲೆ ರೇಟ್ ಆಫ್ ರಿಟರ್ನ್, ಅಕಸ್ಮಾತ್ ಏನಾದ್ರು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಏನಾದರೂ ಈಕ್ವಿಟಿ ಶೇರ್ನ ಏನಾದ್ರು ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ, ಎಷ್ಟು ಡಿವಿಡೆಂಡ್ ಕೊಡಬೇಕಾಗ್ಬೋದು, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ರೇಟ್ ಆಫ್ ರಿಟರ್ನನ್ನು, ಅದನ್ನು ನೋಡ್ಕೋಬೇಕಾಗತ್ತೆ. ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಅದನ್ನು ಇಶ್ಯೂ ಮಾಡೋದಕ್ಕೆ ಫ್ಲೋಟಿಂಗ್ ಚಾರ್ಜಸ್ ಅಂತೆಲ್ಲ ಏನು ಕರಿತೀವಿ, ಪ್ರಿಂಟಿಂಗ್ ಆಗಿರ್ಬೋದು, ಈಕ್ವಿಟಿ ಶೇರು ಡಿಬೆಂಚರ್ಸ್ ಅವುಗಳಿಗೆ ಪ್ರಿಂಟಿಂಗ್ ಚಾರ್ಜಸ್ ಇರುತ್ತೆ, ಪ್ರಾಸ್ಪೆಕ್ಟಸ್ನ ಕೊಡಬೇಕಾಗತ್ತೆ, ನಾವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಕಾಸ್ಟ್ಗಳನ್ನು ಕನ್ಸಿಡರ್ ಮಾಡಬೇಕು. ವಿಚ್ ಅವೆನ್ಯೂ ಆರ್ ವಿಚ್ ಸೋರ್ಸ್ ಈಸ್ ಚೀಪೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ವೇ ಆಫ್ ಗೆಟಿಂಗ್ ಫೈನಾನ್ಸ್ ಶುಡ್ ಬಿ ಸೆಲೆಕ್ಟೆಡ್. ನಮಗೆ ಯಾವುದು ಕ್ಯಾಪಿಟಲ್ಲು ಕಡಿಮೆ ಖರ್ಚಲ್ಲಿ ಸಿಗುತ್ತೋ ಅಂಥ ಒಂದು ಕ್ಯಾಪಿಟಲ್ನ ನಾವು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಜಾಸ್ತಿ ಯೂಸ್ ಮಾಡಬೇಕು. ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಅಥವಾ ಡೆಟ್ಸ್ ಕ್ಯಾಪಿಟಲ್ ಆಗಿರ್ಬೋದು. ಯಾವುದು ಚೀಪೋ ಅದನ್ನು ನಾವು ಯಾವಾಗಲೂ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಜಾಸ್ತಿ ಇಟ್ಕೋಬೇಕು, ಯಾಕಂದರೆ ಖರ್ಚು ಕಡಿಮೆ ಆಗುತ್ತೆ ನಮಗೆ, ಓಕೆನಾ. ನೆಕ್ಸ್ಟ್, ಪೀರಿಯಡ್ ಆಫ್ ಫೈನಾನ್ಸಿಂಗ್. ವೆನ್ ಫಂಡ್ಸ್ ಆರ್ ರಿಕ್ವೈರ್ಡ್ ಫಾರ್ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಇನ್ ಎ ಕಂಪನಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ ಪ್ರಿಫರ್ಡ್. ಯಾವಾಗಲೂ ಕಂಪನಿಗೆ ಪರ್ಮನೆಂಟ್ ಕ್ಯಾಪಿಟಲ್ ಬೇಕಪ್ಪ, ಒಂದು ದೊಡ್ಡ ಬಿಲ್ಡಿಂಗ್ ತೊಗೋಬೇಕು, ಒಂದು ದೊಡ್ಡ ಲ್ಯಾಂಡ್, ದೊಡ್ಡ ಪ್ರಾಜೆಕ್ಟ್ ತೊಗೋಬೇಕು ಅಂತ ಅನ್ಕೊಳ್ಳೋಣ. ಅವಾಗ ಯಾವುದು ಬೆಸ್ಟು? ಪರ್ಮನೆಂಟ್ ಅಲ್ವಾ ಅದು ಇನ್ವೆಸ್ಟ್ಮೆಂಟು. ಅವಾಗ ಈಕ್ವಿಟಿ ಶೇರಿಗೆ ಹೋಗ್ಬೇಕು, ಯಾಕಂದರೆ ಈಕ್ವಿಟಿ ಶೇರಿಗೆ ಮಧ್ಯದಲ್ಲಿ ಯಾವತ್ತೂ ನಾವು ನಮ್ಮ ಅಸಲನ್ನು ಅವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನು ವಾಪಸ್ ಕೊಡಲ್ಲ, ಡಿವಿಡೆಂಟ್ ಒಂದೇ ಪೇ ಮಾಡಿದ್ರೆ ಸಾಕು ಅವರಿಗೆ. ಬಟ್ ವೆನ್ ಫಂಡ್ಸ್ ಆರ್ ರಿಕ್ವೈರ್ಡ್ ಟು ಫೈನಾನ್ಸ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ feels that it will be able to redeem the funds within the lifetime of the company, it may issue redeemable preference shares and debentures. ಈ ಸಣ್ಣ ಪುಟ್ಟ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ಗಳಿಗೆ, ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳನ್ನ ತೊಗೊಳೋದಕ್ಕೆ ಅಥವಾ ಡೇ ಟು ಡೇ ಯೂಸ್ ಆಗೋದಕ್ಕೆ ಏನು ಖರ್ಚಾಗುತ್ತೋ ಅಂಥ ಫೈನಾನ್ಸಿಂಗಿಗೆ ಇದಕ್ಕೆಲ್ಲ ಏನು ಮಾಡಬೇಕು ಮ್ಯಾನೇಜ್ಮೆಂಟು, ಯಾವತ್ತು ಬೇಕಾದರೂ ಅವತ್ತು ವಾಪಸ್ ಕೊಡ್ಬೋದಲ್ವಾ. ಯಾವುದನ್ನು? ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಮತ್ತು ರಿಡಿಮೇಬಲ್ ಡಿಬೆಂಚರ್ಸ್. ಇವುಗಳನ್ನು ಕಂಪನಿ ಕ್ಲೋಸ್ ಆದಮೇಲೆ ತೀರಿಸ್ಬೇಕು ಅಂತೇನಿಲ್ಲ, ಆಗಿಂದಾಗಲೇ ನಮಗೆ ಬೇಡ ಅಂದಾಗ ಏನು ಮಾಡ್ಬೋದು, ವಾಪಸ್ ಕೊಡ್ಬೋದು ದುಡ್ಡನ್ನು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ ಅಂದರೆ ಫೈನಾನ್ಸಿಂಗ್ ಬೇಕಾಗಿರೋದು ಲೈಫ್ ಟೈಮಿಗೋ ಅಥವಾ ಎಮರ್ಜೆನ್ಸಿಗೋ, ಇದನ್ನು ಡಿಸೈಡ್ ಮಾಡ್ಕೊಂಡು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಪೀರಿಯಡ್ ಆಫ್ ಫೈನಾನ್ಸಿಂಗ್ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಒನ್, ಮಾರ್ಕೆಟ್ ಕಂಡೀಷನ್ಸ್. ಮಾರ್ಕೆಟ್ ಕಂಡೀಷನ್ಸು ಎಲ್ಲದ್ರ ಮೇಲೂ ಪರಿಣಾಮ ಬೀರುತ್ತೆ. ಅದೇ ರೀತಿ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್, ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ಗಳ ಮೇಲೂ ಪರಿಣಾಮ ಬೀರುತ್ತೆ. ಹೇಗೆ ಪರಿಣಾಮ ಬೀರುತ್ತೆ ಅಂದರೆ, ದ ಕಂಡೀಷನ್ ಪ್ರಿವೇಲಿಂಗ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್ ಇನ್ಫ್ಲೂಯೆನ್ಸ್ ದ ಡಿಟರ್ಮಿನೇಷನ್ ಆಫ್ ದ ಸೆಕ್ಯೂರಿಟೀಸ್ ಟು ಬಿ ಇಶ್ಯೂಡ್. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ಡಿಪ್ರೆಷನ್, ಏನು ಹಣದುಬ್ಬರ ಅಥವಾ ಶೇರ್ ಮಾರ್ಕೆಟ್ ಬಿದ್ದೋಯ್ತು ಅಂತೆಲ್ಲ ಏನು ಕರಿತೀವಲ್ಲ, ಅಥವಾ ಬೆಲೆ ಏರಿಕೆ ವಿಪರೀತ ಆಗ್ತಾ ಇರುತ್ತಲ್ಲ, ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, ಯಾರೇ ಆಗಿರಲಿ ಶೇರ್ ಮಾರ್ಕೆಟು ಬಿದ್ದೋಗ್ತಿದೆ ಅಂದವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇನ್ವೆಸ್ಟರ್ಸು ಯಾವುದನ್ನು ಪ್ರಿಫರ್ ಮಾಡ್ತಾರೆ, ಈಕ್ವಿಟಿ ಶೇರ್ನ ಪ್ರಿಫರ್ ಮಾಡಲ್ಲ. ಯಾಕೆ? ರಿಸ್ಕ್ ಇದೆ ಅಲ್ವಾ. ಸೊ ಹಾಗಾಗಿ ಅವರೇನು ಯಾವುದಕ್ಕೆ ಹೋಗ್ತಾರೆ, ಸೇಫ್ ಇನ್ವೆಸ್ಟ್ಮೆಂಟ್ ಅಂದ್ರೇನು, ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಯಾರು ಕೊಡ್ತಾರಪ್ಪ, ಪ್ರಿಫರೆನ್ಸ್ ಶೇರಿಗೆ ಕೊಡ್ತಾರೆ, ಡಿಬೆಂಚರ್ ಹೋಲ್ಡರ್ಸಿಗೆ ಕೊಡ್ತಾರೆ. ಹಾಗಾಗಿ ಡಿಬೆಂಚರ್ಸು ಮತ್ತು ಪ್ರಿಫರೆನ್ಸ್ ಶೇರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ, ಓಕೆನಾ. ಡ್ಯೂರಿಂಗ್ ದ ಬೂಮ್ ಪೀರಿಯಡ್ ಅಂದ್ರೆ ಏನು, ಸಖತ್ತಾಗಿ ನಡೀತಿದೆ ಬಿಸ್ನೆಸ್ಸು, ನಿಫ್ಟಿ, BSE, ಸೆನ್ಸೆಕ್ಸ್ ಎಲ್ಲ ಏನೋ ತುಂಬ ಮೇಲ್ಗಡೆ ಹೋಗಿರತ್ತಲ್ಲ, ಅಂದರೆ ಏನು ಶೇರ್ ಮಾರ್ಕೆಟಲ್ಲಿ ಸಖತ್ ಬೂಮ್ ಪೀರಿಯಡ್ ನಡೀತಾ ಇರುತ್ತೆ. ಅವಾಗ ಒಳ್ಳೆ ಪ್ರಾಫಿಟಲ್ಲಿ ನಡೀತಾ ಇರುತ್ತೆ. ಆಮೇಲೆ ಎಲ್ಲ ಪೊಲಿಟಿಕಲ್ ಸ್ಟೆಬಿಲಿಟಿ ಇರುತ್ತೆ ದೇಶದಲ್ಲಿ, ಮಾರ್ಕೆಟ್ ಕೂಡ ಚೆನ್ನಾಗಿರುತ್ತೆ, ಕ್ರೂಡ್ ಆಯಿಲ್ಗಳ ರೇಟ್ಗಳು ಕೂಡ ಕರೆಕ್ಟಾಗಿರುತ್ತೆ, ತುಂಬ ಸ್ಟೆಬಲ್ ಮಾರ್ಕೆಟ್ ಅಂತ ಏನು ಕರಿತೀವಿ. ಆವಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತಾರೆ ಜನ, ಯಾಕಂದರೆ ಶೇರ್ ಮಾರ್ಕೆಟಿಗೆ ಚೆನ್ನಾಗಿ ನಡೀತಿರೋದ್ರಿಂದ ಹಾಕಿರೋ ದುಡ್ಡಿಗೆ ಏನು ಮೋಸ ಇಲ್ಲ ಅಂತ. ಆವಾಗ ಈಕ್ವಿಟಿ ಶೇರ್ನ ಇನ್ವೆಸ್ಟ್ ಮಾಡ್ತಾರೆ ಜನ. ಅವಾಗ ನಾವು ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ಬೋದು, ಯಾಕಂದರೆ ಜನ ಈಸಿಯಾಗಿ ಪರ್ಚೇಸ್ ಮಾಡ್ತಾರೆ, ನಮ್ಮ ಶೇರಿಗೆ ಒಳ್ಳೆ ಪ್ರೈಸ್ ಕೂಡ ಸಿಗುತ್ತೆ ಅವಾಗ. ಅದೇ ಈ ಡಿಪ್ರೆಷನ್ ಪೀರಿಯಡಲ್ಲಿ, ರಿಸೆಷನ್ ಟೈಮಲ್ಲೆಲ್ಲ ಈ ಮಾರ್ಕೆಟ್ ಬಿದ್ದೋಗಿರುತ್ತೆ ಅಂತ ಕರಿತೀವಲ್ವ, ಶೇರ್ ಮಾರ್ಕೆಟ್ ಬಿದ್ದೋಗಿರುತ್ತೆ, ಆಗೇನು ಮಾಡ್ತಾರೆ, ಡಿಬೆಂಚರ್ಸು ಪ್ರಿಫರೆನ್ಸ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವಾಗ ಇನ್ವೆಸ್ಟರ್ ಯೋಚನೆ ಮಾಡೋದೇನೋ, ನನಗೆ ಲಾಸ್ ಆಗಬಾರ್ದಪ್ಪ ಅಂತ. ಲಾಸ್ ಆಗಬಾರ್ದು ಅಂದರೆ ಫಿಕ್ಸ್ಡ್ ಬಡ್ಡಿ ಬರತಕ್ಕಂತಹ ಪ್ರಿಫರೆನ್ಸ್ ಶೇರು ಡಿಬೆಂಚರಿಗೆ ಹೋಗ್ತಾರೆ.
ಈಗ ಒಳ್ಳೆ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಸಖತ್ ಲಾಭ ಕೊಡೋದು ಯಾವುದೋ ಈಕ್ವಿಟಿ ಅಲ್ವಾ, ಹಾಗಾಗಿ ಈಕ್ವಿಟಿಗೆ ಹೋಗ್ತಾರೆ. ಹಾಗಾಗಿ ಮಾರ್ಕೆಟ್ ಕಂಡೀಷನ್ ಕೂಡ ಏನು ಮಾಡುತ್ತೆ, ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪರಿಣಾಮ ಬೀರುತ್ತೆ. ಕಂಪನಿ ಬೂಮ್ ಪೀರಿಯಡಲ್ಲಿ ಏನು ಮಾಡುತ್ತೆ, ಈಕ್ವಿಟಿನ ಇಶ್ಯೂ ಮಾಡುತ್ತೆ. ಅದೇ ಈ ಥರದ ಡಿಪ್ರೆಷನ್ ಪೀರಿಯಡಲ್ಲಿ, ರಿಸೆಷನ್ ಟೈಮಲ್ಲಿ ಏನು ಮಾಡುತ್ತೆ, ಡಿಬೆಂಚರ್ನ ಕೊಡೋದು ಒಳ್ಳೆಯದು. ಓಕೆನಾ. ನೆಕ್ಸ್ಟು ಟೈಪ್ಸ್ ಆಫ್ ಇನ್ವೆಸ್ಟರ್ಸ್. 9th ಪಾಯಿಂಟ್, ಟೈಪ್ಸ್ ಆಫ್ ಇನ್ವೆಸ್ಟರ್ಸ್. ಇನ್ವೆಸ್ಟರ್ ಮೇಲೂ ಡಿಪೆಂಡ್ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್. ನಾವು ಡಿಸೈಡ್ ಮಾಡ್ದಂಗೆ ಅಷ್ಟೇ ಅಲ್ಲ, ಇನ್ವೆಸ್ಟರ್ಸ್ ಮೇಲೂ ಡಿಪೆಂಡು. ಸಮ್ ಆಫ್ ದೆಮ್ ಆರ್ ಇಂಟ್ರೆಸ್ಟೆಡ್ ಟು ಗೆಟಿಂಗ್ ಮೋರ್ ಪ್ರಾಫಿಟ್ ಬೈ ಟೇಕಿಂಗ್ ರಿಸ್ಕ್. ಕೆಲವು ಇನ್ವೆಸ್ಟರ್ಸ್ ಏನು ಯೋಚನೆ ಮಾಡ್ತಾರೆ, ರಿಸ್ಕ್ ಇದ್ರೂ ಪರವಾಗಿಲ್ಲ, ಜಾಸ್ತಿ ಲಾಭ ಬೇಕು ಅಂತ. ದೇ ಪ್ರಿಫರ್ ಈಕ್ವಿಟಿ ಶೇರ್ಸ್. ಅವ್ರು ಯಾವುದನ್ನು ಪ್ರಿಫರ್ ಮಾಡ್ತಾರೆ, ಈಕ್ವಿಟಿ ಶೇರ್ನ ಪ್ರಿಫರ್ ಮಾಡ್ತಾರೆ. ಕೆಲವು ಇನ್ವೆಸ್ಟರ್ಸ್ ಏನೋ ಯಾವಾಗಲೂ ಅವರು ಸೇಫಾಗಿ ಆಟ ಆಡೋದಕ್ಕೆ ನೋಡ್ತಾರೆ. ಅಂದರೆ ಏನೋ, ಹಾಕಿರೋ ದುಡ್ಡಿಗೆ ಇಂತಿಷ್ಟು ಕಡಿಮೆ ಪ್ರಾಫಿಟ್ ಆದರೂ ಪರವಾಗಿಲ್ಲ, ಲಾಸ್ ಆಗಬಾರ್ದು. ಹಾಗಾಗಿ ನಾನು ಡಿಬೆಂಚರ್ನ ಪರ್ಚೇಸ್ ಮಾಡ್ತೀನಿ, ಪ್ರಿಫರೆನ್ಸ್ ಶೇರ್ನ ಪರ್ಚೇಸ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಈ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಏನಿರ್ತಾರೆ, ಇವರು ಕೂಡ ಏನು ಯೋಚನೆ ಮಾಡ್ತಾರೆ, ಇವರ ಒಂದು ಯೋಚನೆಗಳು ಕೂಡ ಏನು ಮಾಡುತ್ತೆ, ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಲಾಸ್ಟ್ ಒನ್, ಲೀಗಲ್ ರಿಕ್ವೈರ್ಮೆಂಟ್ಸ್. The structure of a capital of a company is also influenced by the statutory requirements. Many of the acts play with the legal requirements or capital structure of the company. ಏನು ಮಾಡುತ್ತೆ ಅಂದರೆ, ತುಂಬ ಆ್ಯಕ್ಟ್ಗಳಿದಾವೆ ನಮ್ಮ ದೇಶದಲ್ಲಿ, ಕಾನೂನುಗಳಿದಾವಲ್ವಾ, ಆ ಕಾನೂನುಗಳು ಕೂಡ ಏನು ಮಾಡುತ್ತೆ, ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ರಿಸ್ಟ್ರಿಕ್ಟ್ ದ ಬ್ಯಾಂಕಿಂಗ್ ಕಂಪನೀಸ್ ಆರ್ banking companies. It restricts the banking companies to issue other securities. Other securities means ಅವರು ಈಕ್ವಿಟಿ ಶೇರ್ನ ಮಾತ್ರ ಏನು ಮಾಡ್ಬೋದು, ಇಶ್ಯೂ ಮಾಡ್ಬೋದು. ಯಾವುದು, ಬ್ಯಾಂಕಿಂಗ್ ಕಂಪನಿಗಳು ಅಕಾರ್ಡಿಂಗ್ ಟು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್. ಅವರು ಈ ಡಿಬೆಂಚರ್ಸ್ನ, ಬಾಂಡ್ಸ್ಗಳನ್ನೆಲ್ಲ ಇಶ್ಯೂ ಮಾಡೋ ಹಾಗೆ ಇಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಿದೆ. ಹಾಗಾಗಿ ಅವರ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಯಾವುದಿರುತ್ತೆ, ಹಂಗಾದರೆ ಓನ್ಲಿ ಈಕ್ವಿಟಿ ಶೇರ್ ಇರೋದು ಅಲ್ವಾ. ಇದೊಂದು ಎಕ್ಸಾಂಪಲ್. ಸೊ ಬ್ಯಾಂಕಿಂಗ್ ಕಂಪನಿಗಳು ಈಕ್ವಿಟಿ ಶೇರ್ನ ಮಾತ್ರ ಇಶ್ಯೂ ಮಾಡಬಹುದು ಅಂತ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಮಾಡಿರೋದ್ರಿಂದ ಏನಾಗುತ್ತೆ, ಈ ನಮ್ಮ ಬ್ಯಾಂಕಿಂಗ್ ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಏನು ಮಾಡೋದಂಗೆ ಆಯ್ತದೋ, ಇನ್ಫ್ಲುಯೆನ್ಸ್ ಮಾಡೋದು ಆಯ್ತು. ಇದೇ ರೀತಿ ಬೇಕಾದಷ್ಟು ಏನಿದಾವೆ ಲೀಗಲ್ ರಿಕ್ವೈರ್ಮೆಂಟ್ಗಳು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ದೀಸ್ ಆಲ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎನಿ ಆರ್ಗನೈಸೇಷನ್ ಆರ್ ಕಂಪನಿ. ಯಾವುದೇ ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇವೆಲ್ಲವೂ ಕೂಡ ಫ್ಯಾಕ್ಟರ್ಸ್ಗಳು ಪರಿಣಾಮ ಬೀರುತ್ತೆ. ಥ್ಯಾಂಕ್ ಯು.